ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನನ್ನ ಅಕ್ಕನ ಮದುವೆಯಾಗಿದೆ ಅಂತ ನೆಮ್ಮದಿಯಾಗಿ ನಾನು ನಿದ್ದೆ ಮಾಡ್ತಾ ಇದ್ದೀನಿ. ಆದರೆ ಮಧ್ಯರಾತ್ರಿ ಎಚ್ಚರ ಆದಾಗ ನನ್ನ ಪಕ್ಕ ಯಾವುದೋ ಒಂದು ದಡೂತಿಯಾದ ದೇಹ ಮಲಗಿದೆ ಅಂತ ಅನ್ನಿಸ್ತು. ಅಷ್ಟೇ ಅಲ್ಲ, ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ನಾನು ನಿಧಾನವಾಗಿ ಲೈಟನ್ನು ಹಾಕಿದಾಗ ಪಕ್ಕ ಇದ್ದ ಮನುಷ್ಯನನ್ನು ನೋಡಿ ಬೆಚ್ಚಿ ಬಿದ್ದೆ. ಅದು ನನ್ನ ಅಕ್ಕನ ಗಂಡ, ಅಂದರೆ ನನ್ನ ಭಾವ. ನನ್ನ ಜೊತೆ ಮಾಡಬಾರದ ಕೆಲಸವನ್ನು ಮಾಡಿಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಅಕ್ಕನಿಗಿಂತ ಮೊದಲು ನನ್ನ ಜೊತೆ ನನ್ನ ಭಾವ ಮೊದಲ ರಾತ್ರಿ ಮಾಡಿಕೊಂಡಿದ್ದಾರೆ. ನನ್ನ ಅಕ್ಕನಿಗೆ ಮೋಸ ಮಾಡಿದ್ದಾರೆ. ಈಗ ನಾನು ನನ್ನ ಅಕ್ಕನಿಗೆ ಹೇಗೆ ಮುಖ ತೋರಿಸ್ಲಿ? ನನ್ನ ಹೆಸರು ಕಾವ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೊಬ್ಳು ಅಕ್ಕ ಇದ್ದಾಳೆ. ಅಪ್ಪ ಅಮ್ಮ ಕೆಲಸ ಮಾಡಿ ನಮ್ಮನ್ನು ಸಾಕೋದು. ತುಂಬ ಕಷ್ಟಪಡ್ತಿದ್ದಾರೆ. ದಿನಕ್ಕೆ ಅವ್ರಿಗೆ 150 ರೂಪಾಯಿ ಕೂಲಿ. ಅದರಲ್ಲಿ ಒಬ್ಬರ ಸಂಪಾದನೆ, ಮನೆ ಖರ್ಚು ಆಗುತ್ತೆ. ಇನ್ನೊಬ್ಬರದು ನನ್ನ ಮತ್ತು ಅಕ್ಕನ ಮದುವೆಗೆ ಅಂತ ಅಮ್ಮ ಎತ್ತಿಡ್ತಿದ್ದಾಳೆ. ಆಗ ನೆಂಟರೆಲ್ಲ ಅಮ್ಮನ್ನ ನೋಡಿ ನಗ್ತಾರೆ. ನಾನು ಹೇಳ್ತೀನಿ, ಅವ್ರ ಜೊತೆ ನೀನು ಜಗಳ ಮಾಡು ಅಂತ. ಆಗ ಅಮ್ಮ ಹೇಳೋದು ಒಂದೇ ಮಾತು, ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳಬಾರ್ದು. ಎಲ್ಲನೂ ಮಾಡಿ ತೋರಿಸ್ಬೇಕು. ನೀನು ಚೆನ್ನಾಗಿ ಓದು, ಡಾಕ್ಟರ್ ಅಥವಾ ಕಲೆಕ್ಟರ್ ಆಗಬೇಕು. ಆಗ ಎಲ್ಲ ಅಸಾಧ್ಯ. ಆಗ ಅದರಿಂದ ಬರೋ ದುಡ್ಡಿನಿಂದ ನಿನ್ನ ಅಕ್ಕನ ಮದುವೆನ ಮಾಡೋಣ ಅಂತ ಹೇಳ್ತಿದ್ರು. ಅಂದರೆ ಅಮ್ಮ ಅಕ್ಕನ ಮದುವೆನ ನನ್ನ ಜವಾಬ್ದಾರಿಗೆ ಹಾಕಿದ್ಲು. ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ, ನಾನು ನಿದ್ದೆ ಮಾಡಿದ್ರೆ, ಜಾಸ್ತಿ ಊಟ ಮಾಡಿದ್ರೆ ಓದೋದಕ್ಕಾಗೋದಿಲ್ಲ. ಓದೋದಕ್ಕೆ ಆಗಿಲ್ಲ ಅಂತಂದರೆ ಒಳ್ಳೆ ಅವಕಾಶ ಸಿಗೋದಿಲ್ಲ. ಒಳ್ಳೆ ಅವಕಾಶ ಸಿಕ್ಕಿಲ್ಲವಾದರೆ ಒಳ್ಳೆ ಕೆಲಸ ಸಿಗೋದಿಲ್ಲ. ಅದಕ್ಕಾಗಿ ಹಗಲು ರಾತ್ರಿ ತುಂಬ ಕಷ್ಟಪಟ್ಟು ನಾನು ಓದ್ತಾ ಇದ್ದೀನಿ. ನನ್ನ ಒಂದು ವಿದ್ಯೆ ತುಂಬ ಚೆನ್ನಾಗಿ ನಡೀತಿದೆ. ಸ್ಕೂಲಲ್ಲಿ ಇರಬೇಕಾದಾಗಲೂ ನಾನು ನನಗಿಂತ ಚಿಕ್ಕ ಮಕ್ಕಳಿಗೆ ಪಾಠ ಮಾಡ್ತಿದ್ದೆ. ಅವ್ರ ಪೇಪರ್ನ ಕರೆಕ್ಷನ್ ಮಾಡ್ತಿದ್ದೆ. ಅಷ್ಟು ಬ್ರಿಲಿಯಂಟ್ ನಾನು. ಎಲ್ಲರೂ ನನ್ನನ್ನು ಹೊಗಳ್ತಾ ಇರ್ತಿದ್ರು, ಕಾವ್ಯ ತುಂಬಾ ಬ್ರಿಲಿಯಂಟ್ ಅಂತ. ಎಲ್ಲರೂ ನನ್ನನ್ನು ಮರ್ಯಾದೆಯಿಂದ ನೋಡ್ತಾರೆ. ಅವಳು ಏನೋ ಅಂದ್ಕೊಳ್ತಾಳೆ, ಅದನ್ನು ಸಾಧಿಸ್ತಾಳೆ ಅಂತ. ನಾನು ನಿಜವಾಗ್ಲೂ ಅದೃಷ್ಟ ಒಂದೇ, ದೇವರು ನನಗೆ ವಿದ್ಯೆನ ಕೊಟ್ಟಿದ್ದಾನೆ. ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ನನ್ನ ಕುಟುಂಬನ ನಾನು ಕಾಪಾಡಬೇಕು. ನೋಡೋದಕ್ಕೆ ತುಂಬ ಸುಂದರವಾಗಿದ್ದೀನಿ. ಆದ್ದರಿಂದ ನನಗೆ ಚಿಕ್ಕಂದಿನಿಂದಾನೇ ಹುಡುಗರ ಕಾಟ ಜಾಸ್ತಿನೇ. ನನ್ನ ಅತ್ತೆ ಮಗ ನನ್ನ ಜೊತೆ ಪ್ರೀತಿಗಾಗಿ ತುಂಬ ಕಷ್ಟಪಟ್ಟ. ನಾನು ಒಪ್ಪಲಿಲ್ಲ. ನಾನಿನ್ನೂ ಓದಬೇಕು ಅನ್ನೋ ಮಾತನ್ನೇ ಹೇಳ್ತಿದ್ದೆ. ಒಂದಿನ ಅತ್ತೆ ಇಲ್ಲದೇ ಇದ್ದಾಗ ಅವ್ರ ಮನೆಗೆ ಹೋಗಿದ್ದೆ. ಮಾವ ಕೂಡ ಹುಷಾರಿಲ್ಲದೆ ಮಲ್ಕೊಂಡಿದ್ರು. ರೂಮಲ್ಲಿ ಅಮ್ಮ ಸೊಪ್ಪಿನ ಸಾರನ್ನು ಕೊಟ್ಟು ಬರೋದಕ್ಕೆ ಹೇಳಿದ್ಲು. ಅವರ ಅಡುಗೆ ಮನೆಯಲ್ಲಿ ಸೊಪ್ಪಿನ ಸಾರನ್ನು ಇಟ್ಟು ನಾನು ಹೊರಗಡೆ ಬರಬೇಕು. ಅಷ್ಟರಲ್ಲಿ ಹಿಂದೆ ಬಂದು ಅತ್ತೆ ಮಗ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಪ್ರೀತಿ ಮಾಡು ಅಂದರೆ ನೀನು ನನ್ನನ್ನು ಪ್ರೀತಿ ಮಾಡೋದಿಲ್ಲ. ಈ ರೀತಿ ಸತಾಯಿಸ್ತೀಯಾ? ಇವತ್ತು ನೀನು ನಿಂದೆಲ್ಲವನ್ನು ನನಗೆ ಕೊಡಲೇಬೇಕು ಅಂತ ರೂಮಿಗೆ ಕರ್ಕೊಂಡು ಹೋಗಿ ನನ್ನನ್ನು ಹಾಸಿಗೆ ಮೇಲೆ ಬಿಸಾಕ್ದ. ನಾನು ಈ ರೀತಿ ಮಾಡಬೇಡ, ನಾನು ಓದ್ಕೋಬೇಕು, ನನ್ನ ಅಕ್ಕನ ಮದುವೆ ಮಾಡಬೇಕು ಅಂದಾಗ ಅವನು ಅದನ್ನೆಲ್ಲ ಕೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ನಾನೇ ಮದುವೆ ಮಾಡ್ತೀನಿ ನಿನ್ನ ಅಕ್ಕಂಗೆ, ನಾ ತುಂಬ ಶ್ರೀಮಂತರು ಅಂತ ಮಾತಾಡ್ತಿದ್ದಾನೆ. ನಾನು ಜೋರಾಗಿ ಕಿರಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ನನ್ನ ಶೀಲನ ಕಾಪಾಡಿಕೊಳ್ಳೇಬೇಕು. ಇದರಲ್ಲಿ ಬೀಳೋದಕ್ಕೆ ಇಷ್ಟ ಇಲ್ಲ. ನಾವು ಬಡವರು, ನಮಗೆ ಶೀಲ ವಿದ್ಯೆ ಇವಷ್ಟೇ. ನನ್ನ ಕಿರ್ಚಾಟ ಜಾಸ್ತಿ ಆಗ್ತಿದೆ. ಆದರೆ ಇವನು ನನ್ನ ಹಣೆಗೆ ಮುತ್ಕೊಟ್ಟ. ನಂತರ ನನ್ನ ತುಟಿಗಳಿಗೆ ಮುತ್ಕೊಡೋದಕ್ಕೆ ಹತ್ತಿರ ಬಂದ. ನಾನು ಕಣ್ಣ ಮುಚ್ಕೊಂಡು ದೇವರನ್ನು ಪ್ರಾರ್ಥಿಸ್ತಿದ್ದೆ. ಆದರೆ ಅವನು ನನ್ನ ಕೆನ್ನೆಗೆ ಮುತ್ಕೊಟ್ಟು ನನ್ನನ್ನು ಒಂದು ದೂರ ತಳ್ಳ. ಬಲವಂತವಾಗಿ ನಿನ್ನ ದೇಹನ ಪಡ್ಕೊಳ್ಳೋದು 1 ನಿಮಿಷ, ಆದರೆ ನೀನು ನನ್ನ ಹೆಂಡತಿ ಆದಮೇಲೆ ನಾನು ನಿನ್ನ ಜೊತೆ ಮೊದಲ ರಾತ್ರಿ ಕಳಿಬೇಕು. ತುಂಬ ಆನಂದ. ಅಲ್ಲಿವರೆಗೂ ನಾನು ನಿಧಾನವಾಗಿ ಎದ್ದು ಬಂದರು. ಏನಾಯಿತು ಮಗು, ಅಷ್ಟು ಕಿರಿಸ್ತಾ ಇದೆಯಾ ಅಂತ ಕೇಳಿದಾಗ
ನಾನು ಏನೂ ಇಲ್ಲ ಮಾವ, ಜಿರಳೆ ನೋಡಿದೆ ಅಂತ ಅಂದೆ. ತಕ್ಷಣ ನಿನ್ನ ಜೊತೆ ಮಾತಾಡಬೇಕು, ಕೂತ್ಕೋ ಕಿರಣ್ಗೆ ನೀನು ಅಂದರೆ ತುಂಬ ಇಷ್ಟ. ಅವನು ನಿನಗಿಂತ 3-4 ವರ್ಷ ದೊಡ್ಡವನು ಅಷ್ಟೆ. ನಿನ್ನಪ್ಪ ಅಮ್ಮ ಕಿರಣ್ಗೆ ನಿನ್ನ ಅಕ್ಕನ ಜೊತೆ ಮದುವೆ ಅಂತ ಹೇಳ್ತಿದ್ದಾರೆ, ಏನು ಮಾಡೋದು ಅಂದಾಗ, ಈ ಪ್ರೀತಿ ಪ್ರೇಮ ಎಲ್ಲ ಒಂದು ಅಟ್ರಾಕ್ಷನ್. ಅವನು ನನ್ನನ್ನು ಪ್ರೀತಿ ಮಾಡ್ತಿಲ್ಲ. ಅಕ್ಕ ನನಗಿಂತ ಸುಂದರವಾಗಿದ್ದಾಳೆ, ಅಕ್ಕನ ಜೊತೆ ಮದುವೆ ಮಾಡಿಬಿಡಿ, ನಾನು ಮದುವೆ ಆಗೋದಿಲ್ಲ, ಅಪ್ಪ ಅಮ್ಮನ ಮನೆನ ಸಾಕಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋದೆ. ತುಂಬ ಕಟುವಾಗಿ ನಾನು ಮಾತಾಡಬಾರ್ದು, ಆದರೆ ಯಾವಾಗಲೂ ಈ ಕಿರಣ್ ನನ್ನ ಮತ್ತು ಅಕ್ಕನ ಹಿಂದೆನೇ ಬಿದ್ದಿರ್ತಾನೆ. ನಾವಿಬ್ಬರು ನೆಮ್ಮದಿಯಾಗಿರೋದಕ್ಕೂ ಕೂಡ ಬಿಡೋದಿಲ್ಲ. ಯಾವಾಗಲೂ ಅಕ್ಕನ ಜೊತೆ ಜನರೆದುರಿಗೆ ಚೆನ್ನಾಗಿರ್ತಾನೆ. ಅವಳು ನಗ್ತಾ ಖುಷಿಯಾಗಿರ್ತಾಳೆ. ಕಿರಣ್ ನನ್ನನ್ನು ಲವ್ ಮಾಡ್ತಾನೆ ಅಂತ ಅಂದ್ಕೊಂಡಿರ್ತಾಳೆ. ಯಾರೂ ಇಲ್ಲದೆ ಇರಬೇಕಾದಾಗ ನನ್ನ ದೇಹಕ್ಕೆ ಕೈ ಹಾಕ್ತಾನೆ. ನನಗೆ ನೀನು ಅಂದರೆ ಇಷ್ಟ ಅಂತಂದರೆ ನಾನು ಕೇವಲ ಅವನ ದೇಹದ ಆಸೆ ಇರಬಹುದು. ಅಕ್ಕ ಅವನ ಮನಸ್ಸಿನ ಪ್ರೀತಿ ಅಂದರೆ ಅವನ ಅಕ್ಕನನ್ನೇ ಪ್ರೀತಿ ಮಾಡಿಕೊಳ್ಳಿ, ನನಗೊಂದು ಸವಾಸನೇ ಬೇಡ. ನಾನು ತುಂಬ ಚೆನ್ನಾಗಿ ನೆಮ್ಮದಿಯಾಗಿರಬೇಕು ಅಂತ ಅಷ್ಟರಲ್ಲಿ ಬಂದೆ. ಇದು ಒಂದು ದೊಡ್ಡ ಕಾರಣ. ಕಿರಣ್ಣನ್ನು ಲವ್ ಮಾಡ್ತಾನೆ, ಆದರೆ ಅವನ ಅಕ್ಕನ ಜೊತೆ ಇದ್ದರೆ ಚಂದ, ಅವಳು ಖುಷಿಯಾಗಿರ್ತಾಳೆ. ನಾನೊಂದು ಸುಂದರವಾದ ಬದುಕನ್ನು ಕಟ್ಕೊಳ್ಬೇಕು. ಅಪ್ಪ ಅಮ್ಮಂಗೆ ಇರೋದಕ್ಕೆ ಒಂದು ತಿಂಗಳಿಗೆ ಎಷ್ಟು ದುಡ್ಡು ಬರಬೇಕು, ಆ ರೀತಿ ಒಂದಷ್ಟು ಬಾಡಿಗೆ ಮನೆಗಳನ್ನು ಕಟ್ಕೊಡ್ಬೇಕು. ಈ ಎಲ್ಲ ಆಲೋಚನೆ ಇತ್ತು. ಆದ್ದರಿಂದ ಇನ್ನು ಚೆನ್ನಾಗಿ ಓದೋಕ್ಕೆ ಆರಂಭಿಸಿದ್ದೀನಿ ಅಂತ ಕೂಡ ನಾನು ಕರ್ತವ್ಯನ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಕಾಲೇಜಲ್ಲೂ ಕೂಡ ನನಗೆ ತುಂಬ ಹುಡುಗರು ಹಿಂದೆ ಬರ್ತಾರೆ. ಊರಲ್ಲಂತೂ ನನ್ನ ಅತ್ತೆ ಮಗನ ಭಯಕ್ಕೆ ಯಾರೂ ಬರ್ತಿರ್ಲಿಲ್ಲ. ಸ್ಕೂಲಲ್ಲಿ ಮಾತಾಡ್ತಿದ್ರು, ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟನೂ ಪಡ್ತಿದ್ರು. ನನ್ನ ಜೊತೆ ಕಣ್ಣಿಗೆ ಕಣ್ಣನ್ನು ಕೊಟ್ಟು ಮಾತಾಡೋದಕ್ಕೆ ಕೂಡ ಅವರು ಭಯ ಪಡ್ತಾರೆ. ಅವ್ರ ಭಯದಿಂದ ನನಗೊಂದು ಖುಷಿನೇ ಸಿಗುತ್ತೆ. ನಾನೊಬ್ಬ ರಾಣಿ ಥರ ಅನ್ನೋ ರೀತಿ ಫೀಲ್ ಆಗುತ್ತೆ. ಈ ರೀತಿ ಬದುಕ್ತಿದ್ದೆ. ಆದರೆ ಇಲ್ಲಿ ನನಗೆ ಎಲ್ಲನೂ ಕಲಿಬೇಕು, ಹ್ಯಾಂಡಲ್ ಮಾಡಬೇಕು, ಎಲ್ರಿಗೂ ಉತ್ತರ ಕೊಡಬೇಕು, ಯಾರ ಜೊತೆನೂ ದ್ವೇಷ ಕಟ್ಟಿಸ್ಕೊಳ್ಬಾರ್ದು. ಈ ಎಲ್ಲ ವಿಷಯಗಳು ತಲೆಯಲ್ಲಿ ಇದ್ದಿದ್ದರಿಂದ ಆದಷ್ಟು ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಗೆಳತಿಯರಿಗೆ ಕಷ್ಟ, ಯಾವಾಗಲೂ ಓದ್ತಾನೆ ಇರ್ತಾಳೆ ಅಂತ. ಹುಡುಗರಿಗೆ ಕೋಪ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಎಲ್ಲಿರ್ತಾಳೋ ಅಂತ. ಇವುಗಳ ಮಧ್ಯೆ ನಂದು ಡಿಗ್ರಿ ಒಂದು ಪ್ರತಿಷ್ಠಿತ ಕಂಪನಿನಲ್ಲಿ ಕೂಡ ಕ್ಯಾಂಪಸ್ ಕೆಲಸನೂ ಕೂಡ ಆಯಿತು. ನಾನು ಅಂದ್ಕೊಂಡಿದ್ದ ಸಾಧಿಸ್ತಾ ಇದ್ದೀನಿ. ಆದರೆ ನಾನು ಊರಿಗೆ ಬರೋದ್ರೊಳಗಡೆ ನನ್ನ ಅಪ್ಪ ಅಮ್ಮ ನನ್ನ ಅಕ್ಕನ ಮದುವೆನ ನನ್ನ ಮಾವನ ಮಗ ಕಿರಣ್ ಜೊತೆ ಸೆಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಂಗೇಜ್ಮೆಂಟ್ ಕೂಡ ಆಗೋಗಿದೆ. ನನಗಾಗಿ ಯಾರೂ ಕಾದಿಲ್ಲ, ಕೇವಲ ನನ್ನ ದುಡ್ಡು ಮಾತ್ರ ಅವ್ರಿಗೆಲ್ರಿಗೂ ಬೇಕು ಅಂತ ಅಂದ್ಕೊಂಡು ಸುಮ್ಮನಾದೆ. ಈ ಒಂದು ಸಮಯದಲ್ಲಿ ಕಿರಣ್ ನನ್ನ ಜೊತೆ ಕಳೆದ ಒಂದು ಅದ್ಭುತವಾದ ಪ್ರೀತಿಯ ಸಮಯದ ನೆನಪಾಯಿತು. ಅವನನ್ನು ಪ್ರೀತಿಸ್ತಿದ್ದ, ಅದು ಕೇವಲ ಪ್ರೀತಿನೇ ಆಗಿದ್ದಿದ್ರೆ ಅವನನ್ನು ಬರೋವರೆಗೂ ಕಾಯ್ತಿದ್ದ. ಕೇವಲ ಆಕರ್ಷಣೆ ಅಂತ ಅನಿಸುತ್ತೆ. ಆ ಆಕರ್ಷಣೆಗಾಗಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಪ್ರಮೇಯನೇ ಇಲ್ಲ. ಆಗವನು ಚಿಕ್ಕವನಿದ್ದ, ಆದರೆ ಈಗ ದೊಡ್ಡವನಾಗಿದ್ದಾನೆ. ಅವನ ಮನಸ್ಸು ಬದಲಾಗಿರುತ್ತೆ, ಅವನ ಆಸೆಗಳು ಕೂಡ ಬದಲಾಗಿರುತ್ತೆ. ಅವನು ತುಂಬ ಒಳ್ಳೆಯವನಾಗಿದ್ದಾನೆ. ಇದರಲ್ಲಿ ನಾನು ಅಷ್ಟೊಂದು ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಬದುಕಿನಲ್ಲೂ ಒಬ್ಬರಿದ್ದೇ ಇರ್ತಾರೆ, ಅದೇ ರೀತಿ ಅವ್ರು ನನ್ನನ್ನು ಇಷ್ಟಪಟ್ಟದ ಅಂತ ಅನಿಸುತ್ತೆ ಅಷ್ಟೆ. ಆದರೆ ಈಗ ಅವನನ್ನು ಯಾರಾದರೂ ಮದುವೆ ಆಗು ಅಂತ ನನಗೆ ಹೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗ್ತಿರ್ಲಿಲ್ಲ. ಯಾಕಂದರೆ ಹಳ್ಳಿಯಲ್ಲಿ ಅವನು ಒಂದು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿದ್ದಾನೆ. ದಿನಕ್ಕೆ ಒಂದು 500 ಸಂಪಾದನೆ ಬಂದರೆ ಹೆಚ್ಚು. ಮಾವಂಗೆ ಆಸ್ತಿ ಪಾಸ್ತಿ ಇದೆ. ಹಾಗಂತ ನನಗಿಂತ ಕಡಿಮೆ ಸಂಬಳ ಬರೋ ಹುಡುಗನನ್ನು ನಾನು ಮದುವೆ ಆಗೋ ವಿಷಯನೇ ಇಲ್ಲ. ಯಾಕಂದರೆ ನನ್ನ ಬದುಕು ತುಂಬ ಕಷ್ಟದಲ್ಲೇ ಬಡತನದಲ್ಲೇ. ಮದುವೆ ಆದಮೇಲಾದರೂ ನಾನು ಆರಾಮಾಗಿರಬೇಕು. ಸ್ವಲ್ಪ ವರ್ಷಗಳ ಕಾಲ ಕೆಲಸ ಮಾಡ್ತೀನಿ. ಮಕ್ಕಳಾದಮೇಲೆ ಕೆಲಸ ಬಿಟ್ಟು ನಾನು ಮಕ್ಕಳನ್ನು ನೋಡ್ಕೊಳ್ಬೇಕು.
ಅಂತ ಅವಳು ಅಂದ್ಕೊಳ್ತಿದ್ಲು. ಅವಳ ಆಸೆ ಕೂಡ ಸಾಮಾನ್ಯವಾಗಿ ಸರಿಯಾಗಿದೆ. ಅವಳು ಎರಡನೇ ಮಗಳು ಅಂತ ಅವಳನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ. ಯಾವಾಗಲೂ ಅವಳನ್ನು ಒಂದು ದುಡಿಯೋ ಮಷಿನ್ ಅನ್ನೋ ರೀತಿ ಉಪಯೋಗಿಸ್ಕೊಂಡ್ರು. ಸ್ವಲ್ಪ ಮುದ್ದಾಗಿ ಮಾತಾಡ್ತಿದ್ರು ಎಲ್ಲರೂ ಅಂತ ಅವಳು ಹುಬ್ಬಳ್ಳಿಗೆ ಹೋಗಿ ಎಲ್ರಿಗೂ ಸಹಾಯ ಮಾಡಿ ಕೊಡ್ತಿದ್ಲು. ಆದರೆ ಅವಳಿಗೆ ಈಗ ತಿಳಿತಾ ಇದೆ, ಅವಳ ಅಕ್ಕನ ಮದುವೆ ನಂತರ ತನಗಾಗಿ ಬದುಕಬೇಕು, ಇಲ್ಲ ಅಂತಂದರೆ ಎಲ್ಲರೂ ನನ್ನನ್ನು ಅವ್ರವ್ರ ಉಪಯೋಗಕ್ಕೆ ಬಳಸ್ಕೊಂಡು ಬಿಡ್ತಾರೆ ಅಂತ ಯೋಚಿಸ್ತಿದ್ಲು. ಅದೇ ಸಮಯದಲ್ಲಿ ಅಮ್ಮ ಬಂದು ದುಡ್ಡನ್ನು ಕೇಳಿದ್ಲು. ಅವಳು ಅವಳ ಬ್ಯಾಗಿಂದ ತಂದಿದ್ದ ದುಡ್ಡನ್ನು ಎತ್ತಿ ಕೊಟ್ಲು. ಅದನ್ನು ನೋಡಿ ಅವರಮ್ಮ ಖುಷಿಯಿಂದ ಅವಳನ್ನು ತಪ್ಕೊಂಡು, ದುಡ್ಡು ಒಂದಿನ ಲೇಟ್ ಆಗುತ್ತೆ ಅಂದಾಗ ಅಪ್ಪ ಬಾಯಿಗೆ ಬಂದಂತೆ ನಿನ್ನೆ ರಾತ್ರಿ ಬೈದಿದ್ದು ಅವಳಿಗೆ ನೆನಪಾಯಿತು. ಮಗಳು ಅನ್ನೋದನ್ನು ನೋಡಿದೆ, ತುಚ್ಛವಾಗಿ ಮಾತಾಡಿದ್ದ. ಈಗ ಅಮ್ಮ ದುಡ್ಡು ನೋಡಿ ತಪ್ಕೊಳ್ತಿದ್ದಾಳೆ. ನನಗೊಂದು ರೀತಿ ದುಃಖ ಆಯಿತು, ಅಥವಾ ಇನ್ಸೆಕ್ಯೂರಿಟಿ ಈ ರೀತಿ ಆಗ್ತಿದೆಯಲ್ಲ ಅಂತ ಅನ್ನಿಸ್ತಿದೆ. ತಲೆನೋವು ಅಂತ ಮಲಗಿದೆ. ಆದರೆ ಅವನಿಗೆ ಎಚ್ಚರ ಆಗೋದ್ರ ಒಳಗೆ ಅಕ್ಕನ ಮದುವೆನೇ ಆಗೋಗಿತ್ತು. ನಾನು ಮಂಟಪಕ್ಕೆ ಓಡಿ ಹೋದೆ. ಆಗ ಅಕ್ಕ ಭಾವನ ಜೊತೆ ಮದುವೆ ಆಗಿ ಹೋಗಿದ್ಲಾಳೆ ಅನ್ನೋ ವಿಷಯ ತಿಳಿದು ಅಮ್ಮನ ಬಳಿ ಗಲಾಟೆ ಮಾಡಿದೆ. ನಾನು ಮಲಗಿದ್ರೆ ಹಾಗೆ ಮಲಗೋದಕ್ಕೆ ಬಿಟ್ಬಿಡ್ತೀಯಾ ಅಂತ. ನಿನ್ನನ್ನು ಎಷ್ಟು ಹೇಳ್ಸಿದ್ರು ಎದ್ದೇಳಲೇ ಇಲ್ಲ. ಆಗ ನಿನ್ನಪ್ಪ, ಪರವಾಗಿಲ್ಲ, ಅವಳು ತುಂಬ ಸುಂದರವಾಗಿದ್ದಾಳೆ, ಅಕಸ್ಮಾತ್ ಹುಡುಗ ಮನಸ್ಸನ್ನು ಬದಲಾಯಿಸಿ ನಿಮ್ಮ ಎರಡನೇ ಮಗಳನ್ನು ಮದುವೆ ಆಗ್ತೀನಿ, ಮೊದಲನೇ ಮಗಳು ಬೇಡ ಅಂದ್ಬಿಟ್ರೆ ಅನ್ನೋ ಭಯದಿಂದ ನಿನ್ನನ್ನು ಕರ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರು. ನಂಗೆ ನಿಜವಾಗ್ಲೂ ದುಃಖ ಆಯಿತು. ನಾನು ಆಹಾರ ತಿಂತಿದ್ದೆ, ಮಾಡೋದಿಲ್ಲ. ಯಾಕಂದರೆ ನಾನು ಹಗಲು ರಾತ್ರಿ ಚೆನ್ನಾಗಿ ಓದ್ತೀನಿ, ನಿದ್ರೆ ಕಡಿಮೆ. ನನಗಂಥದ್ರಲ್ಲಿ ನಾನು ಹೇಗೆ ನಿದ್ರೆ ಮಾಡಿದೆ ಅಂತ ಯೋಚಿಸಿದಾಗ ತಿಳಿತು. ನಾನು ಊರಿಗೆ ಬಂದು 2 ದಿನ ಆಗಿದೆ. ಅಕ್ಕನ ಮದುವೆನ ಅಟೆಂಡ್ ಮಾಡೋದಕ್ಕೆ ಬಂದವಳು. ಆದರೆ ಯಾವ ಶಾಸ್ತ್ರನೂ ನಾನು ಅಟೆಂಡೇ ಮಾಡಿಲ್ಲ. ಯಾವಾಗಲೂ ನಿದ್ದೆನೇ ಮಾಡ್ತಾಯಿದ್ದೀನಿ ಅಂತ. ಅಲ್ಲೇ ಇದ್ದ ಕನ್ನಡಿನ ನೋಡಿದಾಗ ನನ್ನ ಮುಖ ತುಂಬ ಇಳಿಜಾರು ಬಿದ್ದಿದೆ. ನಿದ್ರೆ ಮಾಡಿದ್ರೆ ಮುಖ ತುಂಬ ಚೆನ್ನಾಗಿರುತ್ತೆ. ನನ್ನನ್ನು ನೋಡಿ ನನ್ನ ಅಪ್ಪ ಅಮ್ಮ ನಗ್ತಿದ್ರು. ಕನ್ನಡಿಯಿಂದ ನನಗೆ ತಿಳಿತು. ಆಗ ಅರ್ಥ ಆಯಿತು, ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ. ನಾನು ಶಾಶ್ವತವಾಗಿ ನಿದ್ರೆ ಮಾಡೋದಕ್ಕೆ ಇವ್ರು ಏನಾದರೂ ನನ್ನ ಊಟದಲ್ಲಿ ಅಥವಾ ಕಾಫಿನಲ್ಲಿ ಬೆರೆಸ್ಕೊಟ್ಟಿರಬೇಕು ಅಂತ ಆಲೋಚನೆ ಬಂತು. ಇದು ಹೊಸದೇನಲ್ಲ. ಯಾವಾಗಲೂ ಅಕ್ಕನಿಗೆ ಯಾರಾದರೂ ಹೆಣ್ಣು ನೋಡೋದಕ್ಕೆ ಬಂದರೆ ನನಗೇನಾದರೂ ಹಾಕಿ ರೂಮಲ್ಲಿ ಮಲಗಿಸ್ಬಿಡ್ತಿದ್ರು. ಇವತ್ತು ಕೂಡ ಅದೇ ರೀತಿ ಮಾಡಿದ್ದಾರೆ. ಈಗ ನಾನು ಸುಮ್ಮನಾದೆ, ಇವ್ರ ಜೊತೆ ಮಾತಾಡಬಾರ್ದು. ಅಕ್ಕ ಈಗ ನಾನು ಅಂದರೆ ಇಷ್ಟ, ನಾನಿಲ್ಲದೆ ಹೇಗೆ ಮದುವೆ ಆದಳು? ಅವರ ಅತ್ತೆ ಮನೆಯಿಂದ ನನ್ನನ್ನು ನೂಕಿದ್ರು, ಪರವಾಗಿಲ್ಲ. ಕಿರಣ್ ನನ್ನ ಮೇಲೆ ಕೋಪಗೊಂಡ್ರೂ ಪರವಾಗಿಲ್ಲ. ನಾನು ನ್ಯಾಯ ಕೇಳ್ತೀನಿ. ಹುಡುಗಿ ತಂಗಿ ಇಲ್ಲದೆ ನೀವು ಮದುವೆನ ಹೇಗೆ ಮಾಡ್ಕೊಂಡ್ರಿ ಅಂತ. ಇವಳು ತುಂಬ ಕೋಪ ಮಾಡಿಕೊಂಡ್ಳು. ಅವರ ಅಪ್ಪ ಅಮ್ಮಂಗೆ ತಿಳಿತು ಅವಳಿಗೆ ತುಂಬ ಕೋಪ ಬಂದಿದೆ ಅಂತ. ಅವರಿಬ್ಬರು ಏನೂ ಮಾತಾಡದೆ ಹೊರಟರು. ತಮಗೆ ಸಂಬಂಧನೇ ಇಲ್ಲ ಅಂತ. ಯಾಕಂದರೆ ಅವ್ರಿಗೆ ಅವಳು ಮದುವೆ ಆದರೂ ಮದುವೆ ಆಗಿಲ್ಲ ಅಂದರು ಅದು ದೊಡ್ಡ ವಿಷಯನೇ ಅಲ್ಲ. ಅವ್ರ ಪ್ರೀತಿಯ ಮಗಳ ಮದುವೆ ಆಗಬೇಕಿತ್ತು ಅಷ್ಟೆ. ಮದುವೆ ಆಯಿತು. ಇನ್ನೂ ಅವಳ ಅವಶ್ಯಕತೆ ಅವರಿಗಿಲ್ಲ ಅನ್ನೋ ರೀತಿ ಇತ್ತು ಅವ್ರ ನೋಟ. ಇವಳು ನನ್ನ ಮಾವನ ಮನೆಗೆ ಓಡ್ತಾನೆ ಹೋದ್ಲು. ಕಿರಣನು ನಾನು ಸುಮ್ಮನೆ ಬಿಡೋದಿಲ್ಲ, ನನ್ನ ಮೇಲಿನ ಕೋಪಕ್ಕೆ ಅಕ್ಕನ ಜೊತೆ ಈ ರೀತಿ ಮಾಡಿರ್ತಾನೆ, ಅಥವಾ ಅಕ್ಕನ ಜೀವನನ ಹಾಳು ಮಾಡಿಬಿಟ್ರೆ ಅಂತ ಹಲವು ವಿಚಾರ ತಲೆಯಲ್ಲಿ ಓಡ್ತಿತ್ತು. ಎಲ್ಲರೂ ಇವಳನ್ನು ವಿಚಿತ್ರವಾಗಿ ನೋಡ್ತಾ ಇದ್ರು. ಕೂಲಿ ಕೆಲಸ ಮಾಡೋ ಮೈನಾ ಮಗಳಲ್ವಾ ಇವಳು? 2ನೇ ಮಗಳಲ್ವಾ? ಯಾಕೆ ಹೀಗೆ ಓಡಿ ಬರ್ತಿದ್ದಾಳೆ ಅಂತ ತುಂಬ ಬೇಸರದಿಂದ ಎಲ್ಲರೂ ನೋಡ್ತಿದ್ದಾರೆ. ಕೊನೆಗೂ ಇವಳಿಗೆ ಇವ್ರ ಅತ್ತೆ ಮನೆ ಸಿಕ್ಕೇ ಬಿಟ್ಟಿತು. ಮನೆ ಬಾಗಿಲನ್ನ ತಟ್ಟೋ ಅವಶ್ಯಕತೆ ಇರಲಿಲ್ಲ. ಬಾಗಿಲು ತೆರೆದಿತ್ತು.
ಮನೆ ಪೂರ್ತಿ ಕತ್ತಲಾಗಿತ್ತು. ಅವಳು ಒಳಗೆ ಹೋದ ತಕ್ಷಣ ಹೊರಗಿಂದ ಯಾರೋ ಬಾಗಿಲು ಹಾಕ್ಕೊಂಡಿದ್ರು. ಅವಳು ಜಾರಿ ಬಿದ್ಲು. ಅವಳ ತಲೆ ಅಲ್ಲೇ ಇದ್ದ ಜಗ್ಲಿಗೆ ಹೊಡಿತು ಅಷ್ಟೆ. ಅವಳಿಗೇನೂ ನೆನಪಿಲ್ಲ. ಅವಳು ಬಿದ್ದಳ ಅಥವಾ ಯಾರಾದರೂ ಇವಳನ್ನು ತಳ್ಳಿದ್ರ ಅದು ತಿಳಿದಿಲ್ಲ. ಅವಳಿಗೆ ಮಧ್ಯರಾತ್ರಿ ಎಚ್ಚರವಾದಾಗ ಅವಳಿದ್ದ ಸ್ಥಳ ಸಂಪೂರ್ಣವಾಗಿ ಕತ್ತಲಾಗಿತ್ತು. ಯಾರೋ ದಪ್ಪನೆಯ ಮನುಷ್ಯ ತನ್ನನ್ನು ಹಿಡ್ಕೊಂಡಿದ್ದಾನೆ ಅಂತ ಅನ್ನಿಸ್ತು. ತನ್ನ ದೇಹದ ಮೇಲೆ ಅವನು ಮಲ್ಕೊಂಡಿದ್ದಾನೆ. ತನ್ನ ದೇಹದ ಪ್ರತಿ ಭಾಗವನ್ನು ಮುದ್ದಿಸ್ತಾ ಇದ್ದಾನೆ ಅಂತ ಅವಳಿಗೆ ಭಯ ಆಯಿತು. ಅಷ್ಟೇ ಅಲ್ಲ, ಅವಳ ಮೈಮೇಲೆ ಬಟ್ಟೆನೇ ಇರಲಿಲ್ಲ. ಅವಳು ಸಂಪೂರ್ಣವಾಗಿ ಬೆತ್ತಲೆಯಾಗಿದ್ಲು. ಅವಳ ಮೈಮೇಲಿದ್ದ ಅದು ಕೂಡ ದೇಹ ಬೆತ್ತಲೆಯಾಗಿತ್ತು. ಅವನನ್ನು ದೂರ ತಳ್ಳೋದಕ್ಕೆ ಮನಸ್ಸೇ ಆಗ್ತಿಲ್ಲ. ಅವಳಿಗೂ ಒಂದು ದೇಹದ ಮೇಲೆ ಆಸೆ ಬರ್ತಿದೆ, ಗೊತ್ತಿಲ್ಲ. ಆದರೂ ಆ ದೇಹ ನನಗೆ ಗೊತ್ತು, ತುಂಬ ದಿನದ ಪರಿಚಯ ಅಂತ ಅನ್ನಿಸ್ತಿದೆ. ಆ ಬಿಸಿ ಉಸಿರು ನನ್ನ ಬಾಯಿಗೆ ಹೋಗ್ತಿದೆ. ನನಗೆ ಆಗ ನೆನಪಾಯಿತು, ನಾನು ಹೇಗಿಲ್ಲಿಗೆ ಬಂದೆ ಅಂತ. ಅಕ್ಕನ್ನ ನೋಡಿಕೊಂಡು ಅತ್ತೆ ಮಾವನ ಮನೆಗೆ ಬಂದಿದ್ದು ನೆನಪಾಗಿ ಸಡನ್ನಾಗಿ ಬೆಚ್ಚಿ ಎದ್ದು ಕೂತೆ. ನನ್ನ ಮೈಮೇಲೆ ಇದ್ದ ಬೆತ್ತಲೆ ದೇಹವನ್ನು ಪಕ್ಕ ತಳ್ಳಿದೆ. ಅಷ್ಟೇ ಅಲ್ಲ, ನಾನು ತುಂಬ ಕಷ್ಟಪಟ್ಟು ಆ ರೂಮಿನ ಲೈಟನ್ನು ಹಾಕಿದೆ. ಎದುರುಗಡೆ ಇರೋ ಮನುಷ್ಯನನ್ನು ನೋಡಿ ತಲೆ ಸತ್ತು ಬಂದು ಪುನಃ ಕೆಳಗಡೆ ಬಿದ್ದೆ. ತುಂಬ ಸಮಯದ ಮೇಲೆ ನನ್ನ ಮುಖ ಕಿರಣ್ ಅಂದರೆ ನನ್ನ ಭಾವ. ಅಷ್ಟು ಸಮಯ ನನ್ನ ಭಾವ ನನ್ನನ್ನು ಆವರಿಸಿದ್ದ. ನನ್ನ ಸರ್ವಸ್ವನೂ ದೋಚಿದ್ದಾರೆ. ನನ್ನ ಬಟ್ಟೆ, ಅವನ ಬಟ್ಟೆ ಒಂದು ಕಡೆ ಬಿದ್ದಿದೆ. ನನಗೆ ಎಚ್ಚರ ಬಂದ ತಕ್ಷಣ ಅವನು ನನ್ನ ಹಣೆಗೆ ಮುತ್ಕೊಟ್ಟ. ಎಷ್ಟೋ ಭಯ ಪಡಿಸ್ದೆ ನಿನಗೆ, ಏನಾದರೂ ಆದರೆ ನಾನು ಏನು ಮಾಡಲೆ? ನಂಗೆ ತುಂಬ ದುಃಖ ಆಯಿತು. ಅಯ್ಯೋ, ನನ್ನನ್ನು ಪ್ರೀತಿ ಮಾಡೋ ಒಂದು ಮನುಷ್ಯ ಇದ್ದಾನೆ ಅಂತ ಆಸೆನೂ ಆಯಿತು. ಆದರೆ ಆ ಮನುಷ್ಯ ಕೂಡ ನನ್ನ ಅಕ್ಕನ ಗಂಡ. ಖುಷಿ ಪಡಲ್ಲ, ಬೇಸರ ಪಟ್ಕೊಳ್ಳ. ನಾನವನ ಮಡ್ಲಿಂದ ಮೇಲೆ ಹೇಳೋದಕ್ಕೆ ಪ್ರಯತ್ನಿಸ್ದೆ. ಆಗ ಅವನು ಯಾಕಿಷ್ಟ ಆತ್ರ ಅಂತ ಅವನು ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸ್ದ. ನನಗೆ ನೈಟ್ ಡ್ರೆಸ್ನೂ ಹಾಕ್ದ. ನನ್ನ ಕೋಪದಿಂದ ಕೇಳಿದೆ, ನನ್ನ ಅಕ್ಕನ್ನ ಮದುವೆ ಆಗಿ ನೀವಳ ಜೊತೆ ಮೊದಲ ರಾತ್ರಿ ಮಾಡ್ಕೊಳ್ದೆ ನನ್ನ ಜೊತೆ ಮಾಡ್ಕೊಂಡಿದ್ದೀರಾ? ಈ ವಿಷಯ ಅಕ್ಕಂಗೆ ಅಥವಾ ಉಳಿದವ್ರಿಗೆ ಗೊತ್ತಾದರೆ ಅಂತ ನಾನು ಅಳ್ತಿದ್ದೆ. ಆಗ ಕಿರಣ್, ಯಾರಿಗೂ ಗೊತ್ತಾಗಲ್ಲ, ಯಾರೂ ಇಲ್ಲ ಅಂತ. ನೀವು ನನ್ನ ಭಾವ, ನನ್ನ ಜೊತೆ ಯಾಕೆ ಹೀಗೆ ಮಾಡಿದ್ರಿ? ನನ್ನ ಜೀವನನ ಯಾಕೆ ಹಾಳು ಮಾಡಿದ್ರಿ? ನನ್ನ ಅಕ್ಕನ ಜೀವನ ಕೂಡ ಮದುವೆ ಆದ ದಿನಾನೇ ಹಾಳಾಗೋಯ್ತು. ಅಯ್ಯೋ ದೇವ್ರೇ ಅಂತ ಅಳ್ತಿದ್ದೆ. ಆಗ ಕಿರಣ್, ಪದೇ ಪದೇ ಭಾವ ಅಂತ ಯಾಕೆ ಹೇಳ್ತಿದ್ಯಾ? ಕೆಲವು ಭಾಷೆಗಳಲ್ಲಿ ಭಾವ ಅಂದರೆ ಮದುವೆ ಆಗಿರೋ ಹುಡುಗ ಅಂತ. ನಮ್ಮಿಬ್ಬರ ಮದುವೆ ಇನ್ನೂ ಆಗಿಲ್ಲ, ನಾಳೆ ಮದುವೆ ಆಗೋಣ ಅಂತ ಹೇಳ್ದ. ಆಗ ಅವನ ಕೆನ್ನೆಗೆ ಹೊಡೆದೆ. ಅಕ್ಕ, ಅವಳನ್ನು ಇಂದು ಮದುವೆ ಆಗಿ ನಾಳೆ ನನ್ನನ್ನು ಮದುವೆ ಆಗ್ತೀಯಾ? ನಾಚಿಕೆ ಆಗೋದಿಲ್ವಾ ನಿನಗೆ? ನಾಳೆ ನಾನು ಯಾರಿಗೂ ಕಾಣದಂತೆ ಊರನ್ನು ಬಿಟ್ಟು ಹೊರಟೋಗ್ತೀನಿ. ನಂಗೆ ಎಲ್ಲರನ್ನೂ ಫೇಸ್ ಮಾಡೋ ಶಕ್ತಿ ಇಲ್ಲ ಅಂತ ನಾನು ಅಳ್ತಿದ್ದೆ. ಆಗವನು ಹೇಳ್ದ, ನಂಗೆ ಮದುವೆ ಆಗಿಲ್ಲ. ನೀನಿಲ್ಲದೆ ಯಾರನ್ನ ಮದುವೆ ಆಗಲಿ? ನಿನ್ನ ಅಕ್ಕ ಇವತ್ತು ನನ್ನ ಕಾಲೇಜಿನ ಗೆಳೆಯ ಕಿರಣ್ ಜೊತೆ ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿದ್ದಾಳೆ. ಅಪ್ಪ ಅಮ್ಮ ಅವಳನ್ನು ಬಿಡೋದಕ್ಕೆ ಹೋಗಿದ್ದಾರೆ. ಏನಮ್ಮ, ಹಲೋ, ಏನೇನೋ ಮಾತಾಡ್ತಿದ್ಯಾ? ನಾನು ನಿನ್ನನ್ನು ಮಾತ್ರನೇ ಪ್ರೀತಿ ಮಾಡೋದು. ನಿನ್ನ ಅಕ್ಕನಿಗೂ ನನಗೂ ಏನು ಸಂಬಂಧ? ನನ್ನ ಜೊತೆ ಸಂಪೂರ್ಣವಾಗಿ ರಾತ್ರಿ ಕಳೆಯೋದಕ್ಕೆ ನೀನು ಸುಳ್ಳು ಹೇಳಬೇಡ. ನಿನಗಿಂದು ನನ್ನ ಅಕ್ಕನ ಜೊತೆ ಮದುವೆ ಆಗಿದೆ. ನೀನು ಏನೇ ಕತೆ ಕಟ್ಟು ಕತೆನ ನಾನು ನಂಬೋದಿಲ್ಲ ಅಂತ ಅವನ ಕೈಗಳನ್ನು ಹಿಡ್ಕೊಂಡು ಹೇಳ್ತಿದ್ದೆ. ಆಗವನು, ಇಲ್ಲ ಚಿನ್ನ, ನಿನ್ನನ್ನು ಬಿಟ್ಟು ನಾನು ಯಾರೂ ಪ್ರೀತಿ ಮಾಡಿಲ್ಲ, ನೀನು ನನ್ನವಳು ಮಾತ್ರ ಅಂತ ಗಟ್ಟಿಯಾಗಿ ತಪ್ಕೊಂಡ. ನನ್ನ ಹಣೆಗೆ ಮುತ್ತು ಕೊಟ್ಟ. ನಾನು ಕೂಡ ಅವನ ಹಣೆಗೆ ಮುತ್ತು ಕೊಟ್ಟೆ. ನನಗೆ ತಿಳಿದೆ. ಪುನಃ ಅವನನ್ನು ದೂರ ತಳ್ಳಿದೆ. ಮೋಸ ಮಾಡಿ ನನ್ನ ಜೊತೆ ರಾತ್ರಿ ಕಳೀತಿದ್ಯಾ? ನನ್ನ ದೇಹನ ಆವರಿಸಿದ್ಯಾ? ನನ್ನ ಎಲ್ಲವನ್ನ ದೋಚ್ಕೊಂಡಿದ್ಯಾ? ಇನ್ನೇನು ಬೇಕು ಅಂತ ಕೇಳಿದಾಗ ಅವನು ನನಗೆ, ನಿನ್ನ ಮನಸ್ಸು ಬೇಕು, ನಿನ್ನ ಮನಸ್ಸಲ್ಲಿ ನಾನು ಶಾಶ್ವತವಾಗಿರಬೇಕು, ಅಲ್ಲಿ ಜಾಗ ಕೊಡು
ಅಂತ ಕೇಳ್ದ. ಆಗ ನಾನು ಮತ್ತೆ ಅಕ್ಕನ ಜೊತೆ ನಿನ್ನ ಮದುವೆ ಆಗವನು ಫೋನ್ನ ತೆಗೆದು ತೋರಿಸ್ದ. ಅದರಲ್ಲಿ ಅಕ್ಕ ಇನ್ನೊಂದು ಸುಂದರವಾದ ಹುಡುಗನ ಜೊತೆ ಮದುವೆ ಆಗಿದ್ದಾಳೆ, ಕಿರಣ್. ಅವರಿಬ್ಬರು ಮದುವೆಗೆ ಸಹಾಯ ಮಾಡ್ತಿದ್ದಾನೆ ಅಷ್ಟೆ. ಆ ಹುಡುಗನ ಹೆಸರು ಕಿರಣ್ ಅಂತೆ. ಇಬ್ಬರು ಮದುವೆನ ನೋಡಿ ಖುಷಿ ಆಯಿತು. ಅವನ ವಿಡಿಯೋನ ತೋರಿಸ್ದ. ನಿನ್ನ ಅಕ್ಕ ಮತ್ತು ಕಿರಣ್ ಇಬ್ಬರು ಚಿಕ್ಕಂದಿನಿಂದ ಪ್ರೀತಿ ಮಾಡ್ತಿದ್ರು. ಆಗ ನನ್ನ ಗೆಳೆಯ ಕಿರಣ್ ಬರೆದುಕೊಟ್ಟ ಪ್ರೀತಿಯ ಪತ್ರವನ್ನು ನಿನ್ನ ಅಕ್ಕನಿಗೆ ತಂದು ಕೊಡ್ತಿದ್ದೆ. ಅದಕ್ಕೆ ನಿನ್ನ ಅಕ್ಕ ಹಿಂದೆ ಮುಂದೆ ಸುತ್ತಾಡ್ತಿದ್ದಿದ್ದು. ಇದೆಲ್ಲವನ್ನು ಹೇಳಿದ್ರು ಕೂಡ ನನಗೆ ನಂಬಿಕೆನೇ ಬರ್ತಾ ಇಲ್ಲ. ನನ್ನ ಮೇಲೆ ಚಿಕ್ಕಂದಿನಲ್ಲಿ ನೀನು ತುಂಬ ನನಗೆ ಕಷ್ಟ ಕೊಟ್ಟಿದ್ಯಾ ಅಂತ ನಾನು ಗೋಡೆ ಕಡೆ ತಿರುಗಿ ಮಲಗಿದೆ. ಅವನು ಬೆಳಗ್ಗೆ ನಿನಗಿದೆಲ್ಲವನ್ನು ಕ್ಲಿಯರ್ ಮಾಡ್ತೀನಿ ಅಂತ ರೂಮಿಂದ ಹೊರಗೋದ. ನನಗೆ ಬೆಳಗ್ಗೆ ಹೇಗೆ ಈ ರೂಮಿಂದ ಹೊರಗೋಗಲಿ ಅಂತ ಭಯ ಆಗ್ತಿದೆ. ಬೆಳಗ್ಗೆ ಎಲ್ಲರೂ ಹೇಳೋದಕ್ಕಿಂತ ಮುಂಚೆ ಎದ್ದು ರೆಡಿ ಆದೆ. ನಾನು ಕೂಡ ರೆಡಿಯಾಗಿ ಬಂದ. ನನಗೆ ಶಾಕ್ ಆಯಿತು, ಇಷ್ಟು ಬೇಗ ರೆಡಿಯಾಗಿ ಬಂದಿದ್ದಾನೆ ಅಂತ. ನಾನವನ ಜೊತೆ ಅಕ್ಕನ ಮನೆಗೆ ಹೋದೆ. ಅಕ್ಕನ ಮನೆ ನಮ್ಮ ಪಕ್ಕದವರು. ಅರ್ಧ ಗಂಟೆನಲ್ಲಿ ಹೋದ್ವಿ. ಅಲ್ಲಿದ್ದವರೆಲ್ಲ ತುಂಬ ಉಪಚಾರ ಮಾಡಿದ್ರು. ಮದುವೆನಲ್ಲಿ ನೀನು ಇರಲೇ ಇಲ್ಲ ಅಂತ ಬೇಸರನೂ ಮಾಡಿಕೊಂಡ್ರು. ನಿಮಗೆ ವೈರಲ್ ಫೀವರ್ ಬಂದಿದೆ, ಸ್ಪ್ರೆಡ್ ಆಗಬಾರ್ದು ಅಂತ ರೂಮಲ್ಲಿ ರೆಸ್ಟ್ ತಗೊಳ್ತಿದ್ದಾರೆ ಅಂತ ಹೇಳಿದ್ರು ಅಂತ ಭಾವನ ಮನೆಯವ್ರು ಹೇಳಿದಾಗ ನಾನು ಅನ್ನುವಂತೆ ನಾಟಕ ಆಡಿದೆ. ಅಕ್ಕ ಬಂದು ನನ್ನನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ಲು. ನನಗೆ ಅಂತ ಒಂದು ಸೀರೆನೂ ತೆಗೆದುಕೊಟ್ಲು. ಅದನ್ನು ನೋಡಿ ಖುಷಿ ಆಯಿತು. ನನಗೆ ಮತ್ತು ಕಿರಣ್ಗೆ ಹಬ್ಬದ ಅಡುಗೆನ ಮಾಡಿ ಊಟ ಮಾಡಿಸಿ ಮನೆಗೆ ಕಳಿಸಿದ್ರು. ನನ್ನ ಭಾವ ಕಿರಣ್ ಕೂಡ ತುಂಬ ಒಳ್ಳೆಯವನು. ಅಕ್ಕ ಒಳ್ಳೆ ಮನೆನ ಸೇರಿಕೊಂಡಿದ್ದಾಳೆ ಅಂತ ಖುಷಿ ಆಯಿತು. ನಿಜವಾಗ್ಲೂ ಕಿರಣ್ ಮೇಲೆ ಇದ್ದ ಗೌರವ ಜಾಸ್ತಿ ಆಯಿತು. ಅವನು ಖರ್ಚಿ ನನ್ನ ಅಕ್ಕನ ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾನೆ. ಅಪ್ಪ ಅಮ್ಮ ದುಡ್ಡನ್ನು ನನ್ನ ಬಳಿ ತಗೊಂಡು ಅವ್ರ ಫ್ಯೂಚರ್ಗೆ ಇಟ್ಕೊಂಡಿದ್ದಾರೆ ಅಂತ ತಿಳಿದು ಕಿರಣ್ ಮತ್ತು ನಾನು ಮತ್ತೆ ಮನೆಗೆ ತೆರಳಬೇಕಾದಾಗ ಮಾರ್ಗ ಮಧ್ಯದಲ್ಲಿ ಒಂದು ದೇವಸ್ಥಾನ ಸಿಕ್ಕಿತ್ತು. ಅಲ್ಲಿ ನಾನು ನಿಲ್ಲಿಸು, ದೇವಸ್ಥಾನಕ್ಕೆ ಹೋಗೋಣ ಅಂತ ಕೇಳಿದ್ದೆ. ಆಗವನು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಸಾಮಾನುಗಳನ್ನು ತೆಗೆದುಕೊಟ್ಟ. ಒಳಗೆ ಹೋದಾಗ ನನಗೆ ಹೊಸ ಆಲೋಚನೆ ಬಂತು. ಅರ್ಚಕರ ಬಳಿ ಕೇಳಿದೆ, ದೇವ್ರ ಕತ್ತಲ್ಲಿರೋ ಅರ್ಶಿಣದ ಕೊಂಬನ್ನು ಕೊಡ್ತೀರಾ ಅಥವಾ ಹೊಸ ಅರ್ಶಿಣದ ಕೊಂಬನ್ನು ಮಾಡಿಕೊಡ್ತೀರಾ ಅಂತ. ಅವರು ನಾನು ನಾಳೆ ದೇವರಿಗೆ ಚಿನ್ನದ ತಾಳಿನೇ ಹಾಕ್ತೀನಿ ಅಂತ ದೇವರ ಹತ್ರ ಇರೋ ಅರಿಶಿನ ಕೊಂಬಿನ ದಾರವನ್ನು ನನಗೆ ಕೊಟ್ಟರು. ಇದನ್ನೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇದ್ದ ಕಿರಣ್ಗೆ ಕೊಟ್ಟು ನನಗೆ ತಾಳಿ ಕಟ್ಟು ಅಂತ ಹೇಳಿದೆ. ಅವನು ಮರು ಮಾತಾಡದೆ ತಾಳಿ ಕಟ್ಟ. ತುಂಬ ಖುಷಿಯಿಂದ ದೇವರ ಸನ್ನಿಧಿಯಲ್ಲಿ ಇಬ್ಬರು ಸತಿಪತಿಗಳಾದ್ವಿ. ಅರ್ಚಕರ ಕಾಲಿಗೂ ಬಿದ್ವಿ, ಅವರ ಆಶೀರ್ವಾದ ತಗೊಂಡ್ವಿ. ಕಿರಣ್ ಕಣ್ಣಲ್ಲೇ ನನಗೆ ಧನ್ಯವಾದ ಹೇಳ್ದ. ತುಂಬ ಖುಷಿಯಿಂದ ಇದ್ದ ನಾನು ಕೂಡ ಇಂದು ಕಣ್ಣಿನಲ್ಲೇ ಥ್ಯಾಂಕ್ಸ್ ಹೇಳಿದೆ. ಎಮೋಷ್ನಲ್ ಆದೆ. ಆದರೆ ಅವನು ನನಗೆ ಸಮಾಧಾನ ಮಾಡ್ದ. ಇಬ್ಬರು ಇಂದು ಕಣ್ಣಲ್ಲೇ ಮಾತಾಡ್ತಾ ಇದ್ದೀವಿ. ಅವನ ಪ್ರೀತಿಗೆ ನಾನು ತಲೆ ಬಾಗ್ದೆ. ಈ ಸುಂದರವಾದ ಹೊಸ ಬದುಕಿನ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀವಿ. ಈ ಜೀವನ ಸುಂದರವಾಗಿರಲಿ ಅಂತ ದೇವರ ಬಳಿ ಇಬ್ಬರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ನಿರಂತರವಾಗಿ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಯಿತಾ? ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.